ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಈ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರ 1-2-3 ತುತ್ತು ಜಾಸ್ತಿನ ತಿಂತಾರ. ಅಷ್ಟು ಟೇಸ್ಟಿಯಾಗಿರ್ತದೆ ಇದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲನೇದಾಗಿ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಾನಿ. ಇವು ಜಾಸ್ತಿ ಖಾರ ಇರೋದಿಲ್ಲ, ಆದ್ರಿಂದ ಇವನ್ನ ತಗೋರಿ. ಇವಾಗ ಒಂದು ಬಟ್ಲದೊಳಗೆ ನಾನಿಲ್ಲೇ ಸ್ವಲ್ಪ ಗಟ್ಟಿ ಮೊಸರನ್ನ ಇಲ್ಲೇ ತಗೊಂಡಾನಿ. ಆ ಮೊಸರಿಗೆ ನಾವೇನು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಅವನ್ನ ಇದಕ್ಕೆ ಸೇರಿಸ್ಕೊಳಕತ್ತ ನೋಡ್ರಿ. ಒಂದ್ ವೇಳೆ ಮೊಸರು ಇಲ್ಲ ಅಂತಂದ್ರೆ ಮಜ್ಜಿಗೆನೂ ಕೂಡ ನೀವು ಇಲ್ಲೇ ಬಳಸ್ಕೋಬಹುದು. ಇವಾಗ ಇದನ್ನ ಒಂದ್ಸಲ ನೀಟಾಗ ಮೊಸರೊಳಗೆ ಇದನ್ನ ಈ ರೀತಿ ಮುಳುಗಿಸ್ಕೊಂಡ್ಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಅದು ಮೆಣಸಿನ್ಕಾಯಿ ಎಲ್ಲ ಮೊಸರು ಹಿಡಿಬೇಕು. ನಾನಿಲ್ಲಿ ಈ ರೀತಿ ಕಲಿಸ್ಕೊಂಡು ಇದನ್ನ ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ, ಅದು ಚೆನ್ನಾಗಿ ನೆನೀಲಿ. ಇವಾಗ 10 ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರ್ಸಾತ ನೋಡ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಮೊಸರನ್ನೆಲ್ಲ ಹೀರ್ಕೊಂಡಿರ್ತತಿ. ನಿಮ್ಗೊಂದ್ ವೇಳೆ ಟೈಮ್ ಇಲ್ಲ ಅಂತಂದ್ರೆ ನೀವು ಬೇಕಂದ್ರೆ ರಾತ್ರಿನ ಇಲ್ಲೇ ಮೆಣಸಿನ್ಕಾಯಿನ ಮೊಸರು ಅಥವಾ ಮಜ್ಜಿಗೆ ಒಳಗ ನೆನೆಸಿಡ್ಬೋದು. ಈ ನೆಂದಿರುವಂತ ಮೆಣಸಿನ್ಕಾಯಿನ ನಾನಿವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳಕತ್ತೇನೆ ನೋಡ್ರಿ. ನಾವೇನ್ ನೆನ್ಸಿರ್ತೇವಲ್ಲ ಈ ಮೊಸರು, ಇದನ್ನ ಇವಾಗ ಹಾಕಕ್ ಹೋಗ್ಬಾರ್ದು. ಇವಾಗ ಒಂದ್ ದೊಡ್ಡ ಬೆಳ್ಳುಳ್ಳಿ ಗಡ್ಡೆನ ನಾನಿಲ್ಲೇ ಸಿಪ್ಪೆ ಸುಲಿದು ಅದನ್ನು ಕೂಡ ಇವಾಗ ಸೇರಿಸ್ಕೊಳಕತ್ತಾನ ಇದಕ್ಕ. ಆಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆನು ಕೂಡ ಹಾಕೊಳಕತ್ತಾನ ನೋಡ್ರಿ. ಇವಾಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ. ಇದಕ್ಕಿವಾಗ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ನೀರ್ ಹಾಕ್ಲಂಗ ಇದನ್ನ ರುಬ್ಕೊಂಬರ್ಬೇಕು. ನಾನಿವಾಗ ಈ ರೀತಿಯಾಗಿ ಇದನ್ನ ರುಬ್ಕೊಂಬಂದನ್ ನೋಡ್ರಿ. ಇದು ಸ್ವಲ್ಪ ತರಿತರಿಯಾಗೈತಿ. ಈ ಟೈಮ್ ಒಳಗೆ ನಾವೇನ್ ನೆನ್ಸಿಟ್ಟಿದ್ವಲ್ಲ ಮೊಸರು ಅದನ್ನ ಹಾಕೋರಿ. ಇಲ್ಲಿ ಸ್ವಲ್ಪ ಖಾರನ ಕಡಿಮೆ ಮಾಡೋದಕ್ಕೋಸ್ಕರ ನಾನಿಲ್ಲೇ 1-2 ಸ್ಪೂನ್ ಅಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಂಡನಿ. ಇವಾಗ ಇದನ್ನ ಇನ್ನೊಂದ್ಸಲ ನುಣ್ಣಗ ರುಬ್ಕೊಂಡು ತಗೊಂಡ್ ಬಂದ್ಬಿಡೋಣ. ನಾನಿಲ್ಲಿ ಈ ರೀತಿ ಇದನ್ನ ನುಣ್ಣಗ ರುಬ್ಕೊಂಬಂದನ್ ನೋಡ್ರಿ. ಇದಕ್ಕಿವಾಗ ಸಣ್ಣದಾಗ ಒಂದು ಒಗ್ಗರಣೆನೂ ಕೊಟ್ಕೊಂಡ್ಬಿಡೋಣ. ನಾನಿಲ್ಲಿ ಒಗ್ಗರಣೆ ಕೊಡೋದಕ್ಕೆ ನಾನಿಲ್ಲಿ ಒಂದು ಬಾಣ್ಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳಕತ್ತಾನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಹಾಕೊಂಡ್ಬಿಡೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಇಲ್ಲೇ ಸೇರಿಸ್ಕೊಂಡನಿ. ಆಮೇಲೆ 1-2 ಬೆಳ್ಳುಳ್ಳಿನ ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡನ್ ನೋಡ್ರಿ. ಇವಾಗ ಲಾಸ್ಟ್ ಅಲ್ಲಿ ನಾವೇನ್ ರುಬ್ಬಿಟ್ಕೊಂಡಿದ್ವಲ್ಲ ಕೆಂಪು ಮೆಣಸಿನ್ಕಾಯಿ ಪುಡಿ ಅದನ್ನು ಕೂಡ ಇದಕ್ಕ ಹಾಕೊಂಡ್ಬಿಡೋಣ. ಸಿಮ್ ಒಳಗ ಇಟ್ಕೊಂಡು ಇದನ್ನ ನೀಟಾಗ ಮಿಕ್ಸ್ ಮಾಡ್ಕೊಂತ ಬರ್ರಿ. ಅದು ಸ್ವಲ್ಪ ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಇದನ್ನ ಈ ರೀತಿ ತಿರ್ಗಿಸ್ಕೊಂತಾನೆ ಇರ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಒಳಗ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ ಈ ರೀತಿ ಸ್ವಲ್ಪ ಎಣ್ಣೆ ಹಿಡಿಯೋವರೆಗೂ ನಾವ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ರ ಆಯ್ತು. ಟೇಸ್ಟಿ ಆಗಿರುವಂತ ಚಟ್ನಿ ರೆಡಿ ಆಗ್ಬಿಡ್ತತಿ. ಸೊ ಇವಾಗ ಇದು ರೆಡಿ ಆಗೈತಿ. ನಾನಿಲ್ಲೇ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತಾನಿ. ಇಷ್ಟ ಮಾಡಿದ್ರ ಆಯ್ತು ನೋಡ್ರಿ, ನಮ್ದು ಟೇಸ್ಟಿ ಆಗಿರುವಂತ ಚಟ್ನಿ ರೆಡಿ ಆಗ್ಬಿಡ್ತೈತಿ. ಒಂದ್ 5-10 ನಿಮಿಷದೊಳಗೆಲ್ಲ ಇದನ್ನ ಮಾಡ್ಕೊಂಡ್ಬಿಡ್ಬೋದು ನೀವು. ಇದನ್ನ ಬಿಸಿ ಅನ್ನೋ ಜೊತೆ ನೀವು ಕಲ್ಸ್ಕೊಂಡ್ ತಿಂತಾ ಇದ್ರ ಬಾಯಿ ಕೆಟ್ಟು ಹೋದವ್ರಿಗಂತೂ ತುಂಬಾ ಇಷ್ಟ ಆಗ್ತತಿ. ಇದು ಹುಷಾರಿಲ್ದವ್ರೆಲ್ಲ ತಿಂದ್ರ ತುಂಬಾ ಇಷ್ಟಪಟ್ಟು ತಿಂತಾರ. ಈ ಚಟ್ನಿನ ನೀವು ಫ್ರಿಡ್ಜ್ ಇಲ್ಲ ಅಂತಂದ್ರು 2-3 ವಾರ ಆರಾಮಾಗಿ ಹೊರಗಡೆ ಇಟ್ಕೊಂಡು ತಿನ್ಬೋದು. ಯಾವುದೇ ರೀತಿ ಹಾಳಾಗಲ್ಲ. ಹೊರಗಡೆ ಇಡೋದಾದ್ರ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೊಂಡು ರುಬ್ಬಿದ್ರಂತೂ ಏನು ಸ್ವಲ್ಪನು ಬೂಸಳೆಲ್ಲ ಬರಲ್ಲ, ಚೆನ್ನಾಗಿರ್ತತಿ. ಈ ಚಟ್ನಿನ ನೀವು ಅನ್ನದ ಜೊತೆ ಅಷ್ಟೇ ಅಲ್ಲ, ಪಡ್ಡು, ದೋಸೆ ಅಥವಾ ಈ ರೀತಿ ಏನಾದ್ರೂ ಸ್ನಾಕ್ಸ್ ಮಾಡಿದಾಗ ಅದ್ರ ಜೊತೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರ್ತತಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಮಾಡಿ.